ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಮೊನ್ನೆ ಪ್ರಧಾನಿ ಮೋದಿ, ಇವತ್ತು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ತೆಪ್ಪಗಿದ್ರೆ ಉಸಿರಾಡೋದಕ್ ಬಿಡ್ತೀವಿ, ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತೀವಿ, ತಲೆಗೆ ಹೊಡಿತೀರಾ ಎದೆ ಬಗೆದು ಬಿಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೌದು, ಕಣಿವೆ ರಾಜ್ಯದಲ್ಲೇ ನಿಂತು ಭಯೋತ್ಪಾದನೆಯ ವಿರುದ್ಧ ಇವತ್ತು ರಕ್ಷಣಾ ಸಚಿವರು ಗುಡುಗಿದ್ದಾರೆ. ಸಂದೇಶ, ವೈರಿ ರಾಷ್ಟ್ರಕ್ಕೆ ಎಚ್ಚರಿಕೆಯ ಸಂದೇಶ. ಯಾವ ನೆಲದಲ್ಲಿ ನಿಂತು ಪಾಕಿಸ್ತಾನದ ಅಹಂಕಾರವನ್ನ ನಮ್ಮ ಸೈನಿಕರು ಬಗ್ಗು ಬಡಿದಿದ್ರು, ಅದೇ ನೆಲದಲ್ಲಿ ನಿಂತು ಪ್ರಧಾನಿ ಮೋದಿ ಪಾಕ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಇವತ್ತು ಶ್ರೀನಗರದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತೀಯ ಸೇನೆಯ ಪರಾಕ್ರಮವನ್ನ ಕೊಂಡಾಡುತ್ತಲೇ ಪಾಕಿಸ್ತಾನದ ವಿರುದ್ಧ ಸಿಡಿದಿದ್ರು. ಅವರು ನಮ್ಮ ತಲೆಗೆ ಹೊಡೆದ್ರೆ ನಾವು ಎದೆ ಬಗೆಯುತ್ತೇವೆ. ಉಗ್ರರ ಪೋಷಕ ಪಾಕಿಸ್ತಾನಕ್ಕೆ ರಾಜನಾಥ್ ಸಿಂಗ್ ವಾರ್ನಿಂಗ್. 2 ದಿನದ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ನ ಆದಂಪುರ ವಾಯುನೆಲೆಗೆ ಭೇಟಿ ನೀಡಿದ್ರು. ಆಪರೇಷನ್ ಸಿಂಧೂರ ಯಶಸ್ವಿ ಬೆನ್ನಲ್ಲೇ ಯೋಧರಿಗೆ ಅಭಿನಂದನೆ ಸಲ್ಲಿಸಿದ್ರು. ನಮ್ಮ ತಂಟೆಗೆ ಬಾರದೆ ತೆಪ್ಪಗಿದ್ರೆ ಸರಿ, ಇಲ್ಲ ಹೊಸಕಿ ಹಾಕ್ತೀವಿ ಅಂತ ಪಾಕಿಸ್ತಾನಕ್ಕೆ ಸಂದೇಶ ರವಾನೆ ಮಾಡಿದ್ರು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಯೋಧರ ಪರಾಕ್ರಮವನ್ನ ವಾರ್ನಿಂಗ್ ಕೊಟ್ರು. आज आतंकवाद के खिलाफ भारत की प्रतिज्ञा कितनी कठोर है, इसका पता इसी बात से चलता है कि हमने उनके न्यूक्लियर ब्लैकमेल की भी परवाह नहीं की. ನಮ್ಮ ತಲೆ ಮೇಲೆ ಹೊಡೆದ್ರೆ ನಾವು ಎದೆ ಬಗೆಯುತ್ತೇವೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಮಾಡಿದ್ರು, ಭಾರತಕ್ಕೆ ನೋವುಂಟು ಮಾಡಲು ಯತ್ನಿಸಿದ್ರು, ಸಾಮಾಜಿಕ ಏಕತೆಯನ್ನ ಮುರಿಯೋ ಷಡ್ಯಂತ್ರ ನಡೆಯಿತು. ಅವರು ನಮ್ಮ ತಲೆಗೆ ಹೊಡೆದ್ರೆ ನಾವು ಅವರ ಎದೆಯನ್ನೇ ಬಗೀತೀವಿ, ನಮ್ಮನ್ನ ಕೆಣಕಿ ಬಂಕರ್ ಸೇರಿಕೊಂಡ್ರೋ ಸರಿ, ಬಿಲದಲ್ಲಿದ್ರು ಹುಡುಕಿ ಹೊಡೀತೀವಿ ಅಂತ ಮಾತಿನ ಮಿಸೈಲ್ ಸಿಡಿಸಿದ್ರು. यह ऑपरेशन उस एक एक जवान की आंखों में देखा गया सपना था कि हर आतंकी ठिकाना, चाहे वह घाटियों में छुपा हो या बंकरों में दबा हो, हम वहां पहुंचेंगे और दुश्मन की छाती चीरकर हम उन आतंकी ठिकानों को खत्म करके ही हम वापस लौटेंगे. ಉಗ್ರರು ಧರ್ಮ ಹೇಳಿ ಕೊಂದ್ರು, ನಾವು ಕರ್ಮ ನೋಡಿ ಹೊಡೆದ್ವಿ. ಉಗ್ರರು ನಮ್ಮ ನಾಗರಿಕರ ಧರ್ಮ ಕೇಳಿ ಗುಂಡಿಟ್ರು, ನಾವು ಉಗ್ರರ ಕರ್ಮ ನೋಡಿ ಹೊಡೆದಿದ್ದೇವೆ. ಭಾರತದ ತಂಟೆಗೆ ಬಂದ್ರೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ರು. आतंकियों ने भारतीयों को धर्म पूछकर देख कर मारा, धर्म पूछ कर मारा, तो हमने आतंकियों को उनका कर्म देख कर मारा है. उन्होंने धर्म देखकर बेगुनाहों की जान ली, यह पाकिस्तान का कर्म था. हमने कर्म देखकर उनका खात्मा किया, यह हमारा भारतीय धर्म है. ಒಂದ್ ಕಡೆ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ರೆ, ಮತ್ತೊಂದೆಡೆ ವಿದೇಶಾಂಗ ಸಚಿವ ಜೈಶಂಕರ್ ಪಾಕ್ ಜೊತೆ ಭಯೋತ್ಪಾದನೆ ಹೊರತುಪಡಿಸಿ ಯಾವುದೇ ಚರ್ಚೆ ಇಲ್ಲ, ಮೊದಲು ಪಾಕಿಸ್ತಾನ ತನ್ನ ದೇಶದಲ್ಲಿರೋ ಉಗ್ರರನ್ನ ನಮಗೆ ಹಸ್ತಾಂತರಿಸಲಿ, ಉಗ್ರರ ಶಿಬಿರಗಳನ್ನ ಧ್ವಂಸ ಮಾಡಲಿ ಅಂತ ಹೇಳಿದ್ರು. ಇದೇ ವೇಳೆ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಗಡಿಯಲ್ಲಿರೋ ಸೈನಿಕರನ್ನ ಭೇಟಿಯಾಗಿ ದಿಟ್ಟ ಸಾಹಸ ಶೌರ್ಯ ಮೆರೆದ ಸೈನಿಕರನ್ನ ಅಭಿನಂದಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH